ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇವಾಗ ಎಲ್ರಿಗೂ ಕಾಮನ್ ಆಗೋದಂದರೆ ಸನ್ ಟ್ಯಾನ್ ಮತ್ತು ಪಿಂಪಲ್ ಆ್ಯಕ್ನಿ ಮಾರ್ಕ್ಸ್ ಮತ್ತು ಗ್ಲೋಯಿಂಗ್ ಸ್ಕಿನ್ನನ್ನು ಹೇಗೆ ಪಡೆಯೋದು ಅಂತೇಳಿ ಒಂದು ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದು. ನಾನಿವತ್ತು ನಿಮಗೆ ಮನೆಯಲ್ಲೇ ಇರುವ ವಸ್ತುಗಳು ಅಂದರೆ ಟೊಮೆಟೊ ಮತ್ತು ಸಕ್ಕರೆನ ಬಳಸಿ ಆ್ಯಕ್ನಿ ಮಾರ್ಕ್ಸ್ ಮತ್ತು ಸನ್ ಟ್ಯಾನ್ ಮತ್ತು ಗ್ಲೋಯಿಂಗ್ ಸ್ಕಿನ್ನನ್ನು ಹೇಗೆ ಪಡಿಬೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಟೊಮೆಟೊನ ತೊಗೊಂಡು ಅದನ್ನು 2 ಭಾಗ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ 2 ಭಾಗ ಮಾಡ್ಕೋಬೇಕು. ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊನ ನಾನಿಲ್ಲಿ ಬಳಸ್ತಾ ಇರೋದು. 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಇದು ನಮ್ಮ ಮುಖಕ್ಕೆ ಒಳ್ಳೆ ಗ್ಲೋನೆಸ್ ಕೊಡುತ್ತಂತಲೇ ಹೇಳ್ಬೋದು. ನೋಡಿ, ನಾನು ಕಟ್ ಮಾಡಿರೋ ಟೊಮೆಟೊನ ಸಕ್ಕರೆಯಲ್ಲಿ ಅದ್ದಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ನಾವು ಸ್ಕ್ರಬ್ನ ಮಾಡಬೇಕಂತೇಳಿ. ಟೊಮೆಟೊ ಮತ್ತು ಸಕ್ಕರೆ ನಮ್ಮ ಮುಖಕ್ಕೆ ಒಳ್ಳೆ ಸ್ಕ್ರಬ್ ಅಂತಲೇ ಹೇಳ್ಬೋದು. ಮುಖದಲ್ಲಿರುವ ಟ್ಯಾನ್ ಮತ್ತು ಆ್ಯಕ್ನಿ ಮಾರ್ಕ್ಸ್ ಮತ್ತು ನಮ್ಮ ಡಲ್ನೆಸ್ಸನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈ ಸ್ಕ್ರಬ್ಬನ್ನು ನೀವು ವಾರದಲ್ಲಿ 2 ರಿಂದ 3 ಸರಿ ನೀವು ಮಾಡ್ಕೋತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ನಾನು ನಿಮಗೆ ಇದನ್ನು ಟ್ರೈ ಮಾಡಿ ಹೇಳ್ತಾ ಇರೋದು. ನನಗೂ ಕೂಡ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ಸ್ಕ್ರಬ್ ಮಾಡೋದು ಮುಗ್ದಾದ್ಮೇಲೆ 10 ರಿಂದ 15 ನಿಮಿಷ ಹಾಗೆ ಬಿಟ್ಟು ಯಾವುದೇ ಸೋಪು ಮತ್ತು ಫೇಸ್ ವಾಶನ್ನು ಬಳಸದೇ ಮುಖನ ತೊಳ್ಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.